ಅಗ್ರಜ ಕೇಳಿದೆಯ ಚಕ್ರವ್ಯೂಹದ ಮಹಿಮೆಯ ಕೇಳಿದೆಯ ಅಗ್ರಜ ಕೇಳಿದೆಯ ಚಕ್ರವ್ಯೂಹದ ಮಹಿಮೆಯ ಕೇಳಿದೆಯ ನರಹರಿವರು ಇಲ್ಲದ ಸಮಯದೇ ನರಹರಿವರು ಇಲ್ಲದ ಸಮಯದೇ ನರಹರಿಯರು ಇಲ್ಲದ ಸಮಯದೇ ಗುರುದೊಳ ರಚಿಸಿದ ಚಕ್ರವ್ಯೂಹವ ರಚಿಸಿದ ಚಕ್ರವ್ಯೂಹವ ಕೇಳಿದೆಯ 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 ಸಹೋದರ ಸಹೋದರ ಅಗ್ರಜ 10 ದಿನಗಳ ಘೋರ ಯುದ್ಧದಲ್ಲಿ ಭೀಷ್ಮನು ಪರಾಜಿತನಾದನು. ಇನ್ನ ನಮ್ಮ ವಿಜಯ ಸೂರ್ಯನು ಉದಯಿಸಿದೆಂದು ಭಾವಿಸಿದೆನು. ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೂ ಭಂಗವಾಯಿತು. ಹೌದು ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವತಂ ದ್ರೋಣಾಚಾರ್ಯರೇ ಧನುರ್ಧಾರಿಯಾಗಿ ನಿಂತಿರುವರು. ಅವರೊಡನೆ ಕಾದಾಡುವ ವೀರರು ನಮ್ಮಲ್ಲಿ ಯಾರೂ ಸಹ ಇಲ್ಲ. ಸ್ವತಃ ನಾನೇ ನಿನ್ನೆಯ ದಿವಸ ಹೋರಾಡಿ ಪರಾಜಯನಾಗಿ ಹಿಂತಿರುಗಿದನು ಅಗ್ರಜ. ಪರಾಜಯ ಪರಾಜಯ, ಇದೆಂತಹ ಮಾತು ದೊಡ್ಡಪ್ಪ? ನಿನ್ನ ಕೈಯಲ್ಲಿ ಗದೆ ಇರುವಾಗ, ಪೂಜ್ಯ ತಂದೆ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಆಹಾ, ಈಗ ನಮ್ಮ ಒದಗಿರುವಂತಹ ಆಪತ್ತೇನು ದೊಡ್ಡಪ್ಪ? ಕುಮಾರ, ದ್ರೋಣನ ಚಕ್ರವ್ಯೂಹ ವೇದಿಸುವ ಶಕ್ತಿ ನಿನಗಿಲ್ಲ, ನಮಗಿಲ್ಲ. ಕೌರವರ ಯುದ್ಧದಂತೆ ಪರಂಪರೆಯಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು ಕಂದ. ದೊಡ್ಡಪ್ಪ, ಬಿಡೆ ಚಿಂತೆಯನ್ನು ತಡವ ಮಾಡದೆನಗೆ ಕೊಡು ನೀ ಅಭಯ. ಬಿಡೆ ಚಿಂತೆಯನ್ನು ತಡವ ಮಾಡದೆನಗೆ ಕೊಡು ನೀ ಅಭಯ. ಬಿಡಿದು ದ್ರೋಣನ ವ್ಯೂಹ ಭೇದಿಸಿ ಕಡಿದು ವೈರಿಗಳ ಶಿರಗಳನ್ನೆಲ್ಲ, ಬಿಡಿದು ದ್ರೋಣನ ವ್ಯೂಹ ಭೇದಿಸಿ ಕಡಿದು ವೈರಿಗಳ ಶಿರಗಳನ್ನೆಲ್ಲ ರಣದೊಳಗೆ ಕೆಡಕಿದರೆ ಕರುಳುಗಳ ಬಗೆದಿಡುವೆ. ರಣದೊಳಗೆ ಕೆಡಕಿದರೆ ಕರುಳುಗಳ ಬಗೆದಿಡುವೆ. ಬಿಡೆ ಚಿಂತೆಯನ್ನು ತಡವ ಮಾಡದೆನಗೆ ಕೊಡು ನೀ ಅಭಯ. ದೊಡ್ಡಪ್ಪ, ತಂದೆ ಪಾರ್ಥನ ದಯವೊಂದಿರಲಿ, ಇಂದಿಲೇಶ ಎನ್ನೆದುರಿಗೆ ಬರಲಿ. ತಂದೆ ಪಾರ್ಥನ ದಯವೊಂದಿರಲಿ, ಇಂದಿರೇಶ ಎನ್ನೆದುರಿಗೆ ಬರಲಿ. ಒಂದು ದ್ರೋಣನ ಶಿರವನೇಗಲೇ ಚಂದದಿಂದಲೇ ಬರುವೇನ, ಚಂದದಿಂದಲೇ ಬರುವೇನ. ಬಿಡೆ ಚಿಂತೆಯ ತಡವ ಮಾಡದೆ ನನಗೆ ಕೊಡು ನೀ ಅಭಯ. ಬಿಡೆ ಚಿಂತೆಯ. ಇದಕ್ಕೋಸ್ಕರ ಎಷ್ಟೊಂದು ಚಿಂತೆ ಜ್ಯೇಷ್ಠ ಪಿತಾ? ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಕುಮಾರ, ನಿನ್ನ ಉತ್ಸಾಹಕ್ಕೆ ಬಾಪು ಅಭಿಮನ್ಯು, ಬಾಪು, ನೀನಲ್ಲವೇ ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ, ನಿನ್ನ ಉತ್ಸಾಹಕ್ಕೆ ನಾನು ಅಭಿನಂದಿಸುತ್ತೇನೆ. ಈ ಕೆಲಸವು ನಿನ್ನಿಂದಾಗದು. ನಾವೆಲ್ಲರೂ ಜೀವಿಸಿದ್ದು ಈ ಅಸಾಧ್ಯ ಕೆಲಸಕ್ಕೆ ನಿನ್ನ ಕಳಿಸುವುದು ಲೋಕಾಭಿಮಾನ ಎನ್ನಿಸದು. ದೊಡ್ಡಪ್ಪ, ನಾನು ಚಿಕ್ಕವೆಂದು ಈ ರೀತಿ ಹೇಳುವೆ ತಂದೆ. ನಿಮ್ಮ ಕಣ್ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಾಗಿರಬಹುದು,
ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ. ಕ್ಷೇತ್ರ ತೇಜದ ಚಿರಪ್ರಕಾಶದಿಂದ ಜ್ವಲಮಾನವಾಗಿ ಬೆಳಗುತ್ತಿದೆ. ಸಾಹಸದ ಪ್ರಬಲಕಾರದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅದು ತನ್ನ ಮಹತ್ ಕಾರ್ಯದಿಂದ ಕುರುಕ್ಷೇತ್ರ ಯುದ್ಧವನ್ನು ಬೆಳಗಲು ಅವಕಾಶ ಮಾಡಿಕೊಡಿ. ನನ್ನನ್ನು ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರಪ್ರಸುದೆಯಾದ ಸುಭದ್ರೆಯು ಆನಂದಾಶ್ರಯನ್ನು ಸುರಿಸಲಿ. ಯೋಗ್ಯಾವಸರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಶಾಸ್ತ್ರ ಧರ್ಮದ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಖಡ್ಗದಿಂದ ಅಡುಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸ ಕುಳಿತುಕೊಳ್ಳುವುದಲ್ಲ. ನಾನು ನನ್ನ ತಾಯಿಯ ಗರ್ಭದಿಂದ ಇದ್ದಾಗಲೇ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ಅರಿತನು. ಈಗ ಅದರ ಉಪಯೋಗಕ್ಕೆ ಅವಕಾಶ ದೊರೆತಿದೆ. ನನಗೆ ಅನುಮತಿಯನ್ನು ಕೊಡಿ. ಆಗ ತಿಳಿವಿರಿ ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂಬುದನ್ನು. ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಅಪ್ಪಣೆಯನ್ನು ಕೊಡು ಅಣ್ಣ. ಭೀಮಸೇನ, ನಿನ್ನ ಇಷ್ಟವಿದ್ದಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣ ಪದಕವನ್ನು ನಿನ್ನ ಕೈಲಿಡುವೆನು. ಯುದ್ಧ ರಣರಂಗದಲ್ಲಿ ಒಂದು ಕ್ಷಣವೂ ಇವನನ್ನು ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದೆ ಅವನ ಕೈ ಸೇರಲಿ. ಹೋಗು ಕುಮಾರ, ಜಯಶೀಲನಾಗಿ ಹಿಂದಿರುಗು. ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರಕವಚದಂತೆ ರಕ್ಷಿಸಿಕೊಂಡಿರಲು ನನಗೆ ಇನ್ನ ಭಯವೆಲ್ಲಿಯುವುದು. ನಡೆ ದೊಡ್ಡಪ್ಪ, ಹೋಗೋಣ. ನಡೆ ದೊಡ್ಡಪ್ಪ, ಹೋಗೋಣ. ಸಂಗೀತದ ವಾಣಿ ಹೋರಾಣಿ, ಸ್ವರ ಸಂಗೀತದ ವಾಣಿ ಮನ ತಣಿಸೆ ಚಿನ್ಮಯ ಗುಣವೇ ಹೋರಾಣಿ. ಒಲಿದು ಬಂದ
ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭ ಯೋಗದ ನಯನ ಕಂಗೊಳಿಸುವ ನವಿಲ ಹೂಗಳಿಯೇ ನಯನ ಕಂಗೊಳಿಸುವ ನವಿಲ ಹೂಗಳಿಯೇ ತುಳಿತವ ತಾಳಕ್ಕೆ ನಲಿಯುತ್ತ ಬಾ ಸ್ವರಗೀತೆ ಆಡಿ ಬೈ ಮರೆಯುವ ಬಾ ತುಳಿಯುತ್ತ ನಲಿಯುತ್ತ ಜಗವ ಮರೆಸಿ ನಾವು ಆಡುವ ಬಾ ಹೋರಾಡಿ ಸ್ವರ ಸಂಗೀತದ ವಾಣಿ ಮನ ತಣಿಸೆ ಮಯ ಗುಣವೇ ಹೋರಾಡಿ. ಪ್ರಾಣೇಶ್ವರ, ನಾನು ನನ್ನ ಹೃದಯದ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನೆ. ಅದು ನನಗೆ ಈ ದಿನ ದೊರೆಯಿತ ದೇವ. ಸುಂದರಿ, ನಿನ್ನ ದೇವನ ದರ್ಶನವನ್ನೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ಹೇಳು. ಸ್ವಾಮಿ, ನನ್ನ ಸರ್ವಸ್ವವೇ ನಿಮ್ಮದಾಗಿರುವಾಗ ಇನ್ನೇನು ನನ್ನ ಬಳಿಯಲ್ಲಿ ಉಳಿದಿದೆ ದೇವ? ನಿನ್ನ ಹೃದಯದ ಪ್ರೇಮ ಉತ್ತರ. ಅದು ಮೊದಲಿಂದಲೂ ತಮ್ಮದೇ ಆಗಿದೆ, ಪುನಃ ಕೊಡುವ ಅಗತ್ಯವಿಲ್ಲ ಅಲ್ಲವೇ ಸ್ವಾಮಿ? ಆಹಾ, ಎಂತ ಚಾತುರ್ಯವಾದ ನೋಡಿ. ನನ್ನದನ್ನು ಬಲ್ಲೆನು ಪ್ರೇಯಸಿ. ಆದರೆ ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಆಸೆ.
ವಸಂತದ ಬಳ್ಳಿಯು ಹೂಗಳಿಂದ ಹೊಸದಾದ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವವು. ಪಕ್ಷಿಗಳು ದಿನದಿನವೂ ಹೊಸದಾದ ಗಾನಗಳಿಂದ ಸೃಷ್ಟಿಕರ್ತನನ್ನು ನಲಿಸುವವು. ಸರ್ವಸಾಕ್ಷಿಯಾದ ಸೂರ್ಯದೇವನು ಹೊಸದಾದ ಕಾಂತಿಯಿಂದ ಇಡೀ ಜಗತ್ತನ್ನೇ ಬೆಳಗುವನು. ಈ ಪ್ರೇಮದ ವಿಚಾರವೂ ಹಾಗೆ ಇದೆ. ವಿರಹದಿಂದ ಸಂವಿಲನದಿಂದ ಪುನಃ ವಿರಹ ಮತ್ತು ಸಂವಿಲನದ ಈ ಉಭಯ ಭಾವಗಳ ಆಕರ್ಷಣ ವಿಕರ್ಷಣೆಗಳೇ ಪ್ರೇಮ ಸಜೀವಿ ಹೃದಯೇಶ್ವರಿ. ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುಳಂ ಸಂಹಿತನಾಗಿದ್ದೆವು. ಈ ಪ್ರೇಮದ ಪೂಜೆಯನ್ನು ಪುಳಂ ಕೈಗೊಳ್ಳಬೇಕೆಂಬುದೇ ನನ್ನ ಅಭಿಲಾಷೆ ದೇವಿ. ಪ್ರಾಣೇಶ್ವರ, ದೇವರ ಈ ಪೂಜೆಯನ್ನು ಬಯಸಿದಾಗ ಭಕ್ತಳಾದ ನಾನು ನಿರಾಕರಿಸುವಳೆ ದೇವ. ಬನ್ನಿ, ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮಾರಾಧನೆಯನ್ನು ಸ್ವೀಕರಿಸಿ. ಸುಂದರಿ, ದೇವನು ಪ್ರಸನ್ನನಾಗಿ ನಿನಗೆ ನನ್ನ ಪಾಶದಲ್ಲಿ ಸ್ಥಾನ ಕೊಟ್ಟಿರು. ಬಾ, ಕುಳಿತುಕೋ. ಅಹದೇ ಸ್ವಾಮಿ. ಪ್ರಾಣಕಾಂತ, ಕೋಪವಿ ಸ್ವಾಮಿ? ಇಲ್ಲವೇ? ವಾಸನಿಹ ಪ್ರಾಣೇಶ್ವರ, ಅಲ್ಲಿ ನೋಡಿ. ಆ ಮೋಡ ಬಾನಲಾಡುತ್ತಾ ನಿನಗಾಗಿ ನಾ ಖಂಡಿತವಾಗಿಯೂ ಮನಸೋತಿನ ಗಾನ ಕೋಗಿಲೆ ನಿನಗೆ ಏನ ಹೇ
ಜಾಣ ಕೋಗಿಲೆ ನಿನಗೆ ಏನ ನೀಡಲೇ ಗಾನ ಕೋಗಿಲೆ ನಿನಗೆ ಏನ ಹೇಳಲೇ ಜಾಣ ಕೋಗಿಲೆ ನಿನಗೆ ಏನ ನೀಡಲೇ ರಾಗ ಸಾಮ್ರಾಜ್ಯದ ರಾಣಿಯು ನೀನು ಗಾನ ಸೌಂದರ್ಯ ನಿನ್ನ ಆಭರಣವೇನು ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ ಗಾನ ಕೋಗಿಲೆ ನಿನಗೆ ಏನ ಹೇಳಲೇ ಕಾಲಿನಲ್ಲಿ ನಲಿದಿದೆ ಗಲ್ಗಲ್ಲೆನ್ನುತ್ತಲೇ ಆನಾದ ಸ್ಪರ್ಶಕ್ಕೆ ನಲ್ಲೇ ಮನದಲ್ಲಿ ಕುಣಿದನು ಮದನ ಆನಾದ ಸ್ಪರ್ಶಕ್ಕೆ ನಲ್ಲೇ ಮನದಲ್ಲಿ ಕುಣಿದನು ಮದನ ಪ್ರೇಮದ ಸಂಗಮಕ್ಕೆ ಆಡೋಣ ಉಯ್ಯಾಲೆ ಗಾನ ಕೋಗಿಲೆ ನಿನಗೆ ಏನ ಹೇಳಲೇ ಜಾಣ ಕೋಗಿಲೆ ನಿನಗೆ ಏನ ನೀಡಲೇ ರಾಗ ಸಾಮ್ರಾಜ್ಯದ ರಾಣಿಯು ನೀನು ಗಾನ ಸೌಂದರ್ಯ ನಿನ್ನ ಆಭರಣವೇನು ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ ಗಾನ ಕೋಗಿಲೆ ನಿನಗೆ ಏನ ಹೇಳಲೇ ಗಾನ ಕೋಗಿಲೆ ಸ್ವಾಮಿ ಇದೇನಿದು ಇಂತಹ ಮುಖಭಂಗಿ ನನ್ನಿಂದ ಏನಾದರೂ ಅಪರಾಧವಾಯಿತೆ ದೇವ ಅಪರಾಧವಲ್ಲ ಪ್ರೇಯಸಿ ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ಕೈಗೊಳ್ಳಬೇಕಾಗಿದೆ ನಿನ್ನ ಪ್ರೇಮದ ಆರೋಹಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲಿದು ಸ್ವಾಮಿ ಹೇಳು ಈ 4 ದಿನಗಳಿಂದಲೂ ಯುದ್ಧದಲ್ಲಿ ನಿರತರಾಗಿದ್ದಿರಿ ಈ ದಿನವನ್ನಾದರೂ ನನ್ನೊಡನೆ ಕಳೆಯಬಾರದೇ ದೇವ ಇಲ್ಲ ಉತ್ತರ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠರ ರಾಜೇಂದ್ರ ಅನುಮತಿಯನ್ನು ಪಡೆದು ಹೊರಟಿರುವನು ನನ್ನನ್ನು ತಡೆಯಬೇಡ ನನಗೆ ಅನುಮತಿಯನ್ನು ಕೊಡು ಸ್ವಾಮಿ ನೀವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ಹಿಂದೆ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ ಹಾಗೆ ನಾನು ನಿಮಗೆ ಸಹಾಯಕ್ಕೊಳಗುವೆನು ಸ್ವಾಮಿ ಇಲ್ಲ ಉತ್ತರ ಆ ದಿನ ತಾಯಿಯು ಉಪಾಯವಿಲ್ಲದೆ ಹಸ್ತಧಾರಣೆ ಮಾಡಬೇಕಾಯಿತು ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಿದಲ್ಲ ದೇವಿ ಸ್ವಾಮಿ ಇದು ಯುದ್ಧಕ್ಕಾಗಿ ಈ ಹೊಸ ಬಿಲ್ಲನ್ನು ತಂದಂತಿದೆ ಇದನ್ನೊಮ್ಮೆ ಎದೆ ಇರಿಸಿ ನೋಡಲೇ ದೇವ ಆಹಾ ಈ ಕೋಮಲವಾದ ಹಸ್ತಗಳಿಗೆ ಉಚಿತವಾದ ಸ್ಥಾನವಿದಲ್ಲ ಕಾರ್ಯವಲ್ಲ ದೇವಿ ಆಹಾ ಈ ಕೋಮಲವಾದ ಹಸ್ತಗಳಿಗೆ ಉಚಿತವಾದ ಕಾರ್ಯವಿದಲ್ಲ ದೇವಿ ಅನಂಗ ರಾಜಲಕ್ಷ್ಮಿ ನಿನ್ನ ಸಖಿಯರು ತಿರುದು ತಂದ ಹೂಗಳಿಂದ ಎದೆ ಏರಿಸಿ ರೂಪುಗೊಂಡ ರೀತಿ ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು ಮನ್ಮನ ಶಾಯಿನಿ ನಿನ್ನ ಹೃದಯದ ಪ್ರೇಮದ ಮಧ್ಯದಲ್ಲಿ ನನಗೆ ಆಶ್ರಯೇನು ಕೊಡು ಅಬ್ಬಬ್ಬಾ ಒಂದೇ ಉಸಿರಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು ಏನೇ ಕತೆ ಓಹೋ ಹೋ ಓ ಸುಮ ಬಾಲೆ ಮಧುಮಯ ಲೀಲೆ ಯನಮನ ಮಂದಿರದಿ ನಲಿಸಬಾರೆ ಯನಮನ ಮಂದಿರದಿ ನಲಿಸಬಾರೆ ಓಹೋ ಹೋ ಓಹೋ ಹೋ
ಕಲರವ ಮೋಹನ ಕೋಗಿಲೆಗಳ ಚಿಲಿಪಿಲಿಗಾನ ನವಿಲಿನ ನಾಟ್ಯದ ಕಲರವ ಮೋಹನ ಧರೆಗೆ ಸ್ವರ್ಗವೇ ಇಳಿದು ಬಂದಿದೆ ಧರೆಗೆ ಸ್ವರ್ಗವೇ ಇಳಿದು ಬಂದಿದೆ ಸ್ವರ್ಗಮ ಬರಂತ ಆಡುತ್ತ ಬಾರದೆ ಪ್ರಣಯದ ಸರಿಗಮ ಆಡುತ್ತ ಬಾರದೆ ಓಹೋ ಓಸುವ ಬಾಲೆ ಮಧುಮಯ ಲೀಲೆ ಯನಮನ ಮಂದಿರದಿ ನಲಿಯುತ್ತ ಬಾಲೆ ಯನಮನ ಮಂದಿರದಿ ನಲಿಯುತ್ತ ಬಾಲೆ ಹಂಸವೇ ನಾಚಿತು ಈ ನಿನ್ನ ಮೋಹಕ ಮೈಯ ಮಾಟಕ್ಕೆ ನಾವೆರಗಾದರೆ ಹಂಸವೇ ನಾಚಿತು ಈ ನಿನ್ನ ಮೋಹಕ ಮೈಯ ಮಾಟಕ್ಕೆ ನಾವೆರಗಾದರೆ ಯುಗ ಯುಗ ಕಳೆದರು ಈ ಅನುಬಂಧ ಯುಗ ಯುಗ ಕಳೆದರು ಈ ಅನುಬಂಧ ಮೋಹಕ ನಗೆ ಬೀರಿ ಮಾಡುತ್ತ ಬಾರಿದೆ ಮೋಹಕ ನಗೆ ಬೀರಿ ಆಡುತ್ತ ಬಾರಿದೆ ಓಹೋ ಓ ಸುಮ ಬಾರೆ ಮಧುಬಯ ಲೀಲೆ ಯನಮನ ಮಂದಿರದಿ ನಲಿಯುತ್ತ ಬಾರೆ ಯನಮನ ಮಂದಿರದಿ ನಲಿಯುತ್ತ ಬಾರೆ ಯನಮನ ಮಂದಿರದಿ ನಲಿಯುತ್ತ ಬಾರೆ ಓಹೋ ಸುಖದ ಸ್ವಪ್ನಗಾನ ಎದೆಯ ಆಸೆ ತಾಣ ಒಲವ ಭಾವವೀಣ ಈ ಮಿಡೆ ನಾನುಡೆ ಅದುವೇ ಜೀವನ
ಇದು ಉಪವಾಸದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಬಂದು ದುಗಿರುವುದು. ಈಗಲೂ ನೀನು ನಗುತ್ತಿರುವೆ ಅಥವಾ ಸೃಷ್ಟಿಕರ್ತರಿಬ್ಬರೆಂದೇ ತೋರುವುದೇ? ಯುದ್ಧವನ್ನು ನಿರ್ಮಿಸಿದ ಹೃದಯನ ವಿಧಾತನೇ ಬೇರೆ, ಹಾಸ್ಯಮಯಿಯಾದ ಗಾನಮಯಿಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ನೀವು ನೋಡಿರುವ ಗಾನಮಯಾದ ಹಾಸ್ಯಮಯಾದ ಒಬ್ಬ ಉತ್ತರೆಯನ್ನು ಮಾತ್ರ ನೋಡಿರುವಿರಿ. ಇನ್ನು ಮುಂದೆ ವೀರಾಂಗನೆಯಾದ ವೀರಪತ್ನಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡಿರುವಿರಿ. ಹೋಗು ತರಣವೀರ, ಯುದ್ಧವು ಕ್ಷತ್ರಿಯ ಧರ್ಮ. ಆ ಧರ್ಮವನ್ನು ನೀನು ಪಾಲನೆ ಮಾಡು. ಪರವಾದೇನೆ ವಧುವಾದೇನೆ ಪ್ರತಿ ಜನ್ಮದಲ್ಲೂ ನೀ ನನ್ನವಳೇನೆ. ಪರವಾದೇನೆ ವಧುವಾದೇನೆ ಪ್ರತಿ ಜನ್ಮದಲ್ಲೂ ನೀ ನನ್ನವಳೇನೆ. ಸುರಸುಂದರಿ ಸುರಸುಂದರಿ ಸುರಸುಂದರಿಯೇ ಸುರಕಿನ್ನರಿ ಸುರಕಿನ್ನರಿ ಸುರಕಿನ್ನರಿಯೇ. ಸುರಸುಂದರಿ ಸುರಸುಂದರಿ ಸುರಸುಂದರಿಯೇ ಸುರಕಿನ್ನರಿ ಸುರಕಿನ್ನರಿ ಸುರಕಿನ್ನರಿಯೇ. ಮನಮಂಜರಿ ರಾಜಕುಮಾರಿ ವರವಾದೇನೆ ವಧುವಾದೇನೆ ಪ್ರತಿ ಜನ್ಮದಲ್ಲೂ ನೀ ನನ್ನವಳೇನೆ. ನಿನ್ನ ಮನ ಅನುರಾಗದ ರಾಗ ಮಾಲಿಕೆ, ನಿನ್ನ ನಗುವೆ ಬೆಳದಿಂಗಳ ಚೆಲುವ ಚೆಲುವಿಕೆ. ನಿನ್ನ ಮನ ಅನುರಾಗದ ರಾಗ ಮಾಲಿಕೆ, ನಿನ್ನ ನಗುವೆ ಬೆಳದಿಂಗಳ ಚೆಲುವ ಚೆಲುವಿಕೆ. ನಿನ್ನ ನಡುವೆ ಹೂಬಳ್ಳಿಯ ತೋಟವೇನೆ, ಕಾಣದ ಪೀಠವೇನೆ. ನಿನ್ನ ನಡುವೆ ಹೂಬಳ್ಳಿಯ ತೋಟವೇನೆ, ನಿನ್ನ ನಡೆ ತಿಲ್ಲಾಣದ ಪೀಠವೇನೆ. ಸಾರಂಗಕ್ಕೆ ನೋಟ ಸಾಲ ಕೊಟ್ಟೇನೆ. ವರವಾದೇನೆ ವಧುವಾದೇನೆ ಪ್ರತಿ ಜನ್ಮದಲ್ಲೂ ನೀ ನನ್ನವಳೇನೆ. ಸುರಸುಂದರಿ ಸುರಸುಂದರಿ ಸುರಸುಂದರಿಯೇ ಸುರಕಿನ್ನರಿ ಸುರಕಿನ್ನರಿ ಸುರಕಿನ್ನರಿಯೇ. ನಿನ್ನ ನಗುವೆ ಹೂಬಳ್ಳಿಯ ತೋಟವೇನೆ, ನಿನ್ನ ನಡುವೆ ಹೂಗಳ ಬಿಡುವ ಚೆಲುವಿಕೆ. ಇದು ದೈವ ತಂದವರವೋ, ಇದು ಪೂಜೆಯ ಫಲವೋ. ಇದು ದೈವ ತಂದವರವೋ, ಇದು ಪೂಜೆ ಫಲವೋ. ನನ್ನವಳಾಗೆ ನನ್ನಲ್ಲಿ ನೂರಾರು ಆಸೆಯ ತಂದೆ. ವರವಾದೇನೆ ವಧುವಾದೇನೆ ಪ್ರತಿ ಜನ್ಮದಲ್ಲೂ ನೀ ನನ್ನವಳೇನೆ. ಸುರಸುಂದರಿ ಸುರಸುಂದರಿ ಸುರಸುಂದರಿಯೇ
ನಾನು ನೋಡುತ್ತಿರುವುದೇನು ಈಶ್ವರ? ಸ್ವರ್ಣದ ಪುತ್ತಳಿಯಲ್ಲಿ ಶಿರೀಷದ ಮಾಧುರ್ಯ, ಮಲ್ಲಿಗೆಯ ಗಂಧದಲ್ಲಿ ಸಂಪಿಗೆಯ ಮಾಧುರ್ಯ, ಈ ಸಂಸಾರದ ದುಃಖದ ಮಧ್ಯದಲ್ಲಿ ಆನಂದ ಕೇಳಿ ಧನ್ಯೇ ಉತ್ತರ. ಆರ್ಯಾವರ್ತದಲ್ಲಿ ನೀನು ನಾರಿ ರತ್ನಳು. ಸ್ವಾಮಿ, ನೀವು ಎಷ್ಟೇ ಆಗಲಿ ಕ್ಷತ್ರಿಯ ರತ್ನರಲ್ಲವೇ ಸ್ವಾಮಿ? ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತು ಅಲ್ಲವೇ ಸ್ವಾಮಿ? ಹಾಗಾದರೆ ನಿನ್ನ ಯಾವ ಗೌರವವೂ ಇಲ್ಲವೇ ಉತ್ತರ? ಈ ದಿನ ಎಷ್ಟೊಂದು ಜನ ವೀರಮಾತೆಯರು, ವೀರಪತ್ನಿಯರು ತಮ್ಮ ಹೃದಯ ವೇದನೆಯನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗುದಿರಿಸದೆ ಸಾಹಸಮುಖಿಯರಾಗಿ ಪತಿಪುತ್ರರಿಂದ ಬೀಳ್ಕೊಟ್ಟಿರುವವರು, ಅವರಿಗೆ ಯಾವ ಗೌರವವೂ ಇಲ್ಲವೇ ಉತ್ತರ? ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಕಾದಾಡುತ್ತಾ ಸ್ವಾಮಿಯು ಮಡಿದಾಗ ಆತನನ್ನು ಆದರದಿಂದ ಸ್ವಾಗತಿಸಿದ ಪತ್ನಿಯಾರು? ಪುತ್ರನ ಸಾಹಸವನ್ನು ಕೇಳಿ ಆನಂದ ಭಾಷ್ಪವನ್ನು ಸುರಿಸಿದ ಮಾತೆ ಯಾರು ಸ್ವಾಮಿ? ಪುರುಷನ ಗೌರವವೇ ನಾರಿಯ ಗೌರವ, ಜೀವನ ಸರ್ವಸ್ವ ಅಲ್ಲವೇ ಸ್ವಾಮಿ? ಹಾಗಾದರೆ ಈ ಮಹಾಭಾರತ ಯುದ್ಧದಲ್ಲಿ ಒಂದು ವೇಳೆ ನಾನೇನಾದ್ರು ಮಡಿದರೆ ಆಗಲೂ ನೀನು ಅಳುವುದಿಲ್ಲವೇ? ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆ ವಿರುದ್ಧವಾಗಿ ಒಂದು ತೊಟ್ಟ ಕಮ್ಮನೆಯೂ ಈ ಭೂಮಿಗೆ ಬಿದ್ದರು ನನ್ನ ಕೈಯಾರು ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಸಮರ್ಪಿಸೋಣ ಸ್ವಾಮಿ. ಓ ಪ್ರಿಯತಮೇ, ಓ ಪ್ರಿಯತಮೇ, ಓ ಪ್ರಿಯತಮೇ, ಓ ಪ್ರಿಯತಮೇ, ಕೇಳದೆ ಈ ಕರೆ ನನ್ನ ಕೇಳದೆ ಈ ಕರೆ ನನ್ನ ಒಲವಿನ ಅಪ್ಪರೆ. ಒಲವಿನಲಿ ಮನವು ಮೂಡಿದೆ, ಒಲವಿನಲಿ ಮನವು ಹಾಡಿದೆ. ಓ ಪ್ರಿಯತಮೇ, ಓ ಪ್ರಿಯತಮೇ, ಕಾಮಶಾಸ್ತ್ರದಲ್ಲಿ ತೇಲುತ್ತ ನಿನ್ನ ಸೇರುವೆ. ಕಾಮನವಿಲ್ಲದು ಊರುವೆನಲ್ಲೇ ನಿನ್ನ ಹೃದಯಕ್ಕೆ. ಕಾಮಶಾಸ್ತ್ರದಲ್ಲಿ ತೇಲುತ್ತ ನಿನ್ನ ಸೇರುವೆ. ಅಂತರಂಗ ಸತಿಯೇ ನನ್ನ ಒಲವಿನ ರೂಪದಿ. ಅಂತರಂಗ ಸತಿಯೇ ನನ್ನ ಒಲವಿನ ರೂಪದಿ. ಕಾಣಿಸೆನುವ ನೋಡಿಸೆನುವ ನಲ್ಲೇ ನಿನ್ನನು. ಕಾಯಿಸೆನುವ ನೋಡಿಸೆನುವ ನಲ್ಲೇ ನಿನ್ನನು. ಓ ಪ್ರಿಯತಮೇ, ಓ ಪ್ರಿಯತಮೇ, ನನ್ನ ಒಲವಿನ ಅಪ್ಪರೆ. ಕೇಳದೆ ಈ ಕರೆ ನನ್ನ ಒಲವಿನ ಅಪ್ಪರೆ. ಒಲವಿನಲಿ ಮನವು ಮೂಡಿದೆ. ಒಲವಿನಲಿ ಮನವು ಹಾಡಿದೆ. ಓ ಪ್ರಿಯತಮೇ, ಓ ಪ್ರಿಯತಮೇ. ಧನಂಜಯ 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 ನನ್ನ ಪ್ರಾಣ ಪ್ರಿಯ. ಧನಂಜಯ
ಪ್ರಾಣ ಪ್ರಿಯ ವೀಕ್ಷಿಸಿದೆಯ ರಣಭುವಿಯ ವೀಕ್ಷಿಸಿದೆಯ ರಣಭುವಿಯ ಕುರುಕ್ಷೇತ್ರದ ಸಮರಾಂಗಣದಿ ಜಗವನ್ನು ನಿರೀಕ್ಷಿಸಿ ನೆರೆದ ಸೈನ್ಯದ ಮಹಾಪೋರ ನೆರೆದ ಸೈನ್ಯದ ಮಹಾಪೋರ ಜಯವ ಗಳಿಸಿದೊಡೆ ನೀನೆ ಧನ್ಯ ಪಾರ್ಥ ಜಯವ ಗಳಿಸಿದೊಡೆ ನೀನೆ ಧನ್ಯ ಧನಂಜಯ ಧನಂಜಯ ಪಾರ್ಥ ಶ್ವೇತವಸನದಲ್ಲಿ ಭೀಷ್ಮ ಪಿತಾಮಹರತರೂಢರಾಗಿಹ ದಾಟಿಯ ನೋಡೆ ಪಾರ್ಥ ಶ್ವೇತವಸನದಲ್ಲಿ ಭೀಷ್ಮ ಪಿತಾಮಹರತರೂಢರಾಗಿಹ ದಾಟಿಯ ನೋಡೆ ಅಜಾನುಬಾಹು ಭುಜಬಲಾಢ್ಯರು ಪಾರ್ಥ ಅಜಾನುಬಾಹು ಭುಜಬಲಾಢ್ಯರು ತ್ರಿಜಗವೇ ಬಲ್ಲದು ನಿಜ ಸ್ಥಿತಿಯ ತ್ರಿಜಗವೇ ಬಲ್ಲದು ನಿಜ ಸ್ಥಿತಿಯ ಅನ್ನೊಂದ ಕೌಹಿಲಿ ಸೈನ್ಯದ ಮುಂದಾಳತ್ವವನ್ನು ವಹಿಸಿದೆ ಪಾರ್ಥ ಅನ್ನೊಂದ ಕೌಹಿಲಿ ಸೈನ್ಯದ ಮುಂದಾಳತ್ವವನ್ನು ವಹಿಸಿದೆ ಎಂದು ಅವರ ಗೆದ್ದು ವಿಜಯ ಸಾಧಿಸು ಪಾರ್ಥ ಎಂದು ಅವರ ಗೆದ್ದು ವಿಜಯ ಸಾಧಿಸು ಧನಂಜಯ 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 ನನ್ನ ಪ್ರಾಣ ಪ್ರಿಯ ವೀಕ್ಷಿಸಿದೆಯ ರಣಭುವಿಯ ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ ನೆರೆದಿದ ಸೈನ್ಯದ ಮಹಾಪೋರ ನೆರೆದಿದ ಸೈನ್ಯದ ಮಹಾಪೋರ ಜಯವ ಗಳಿಸಿದೊಡೆ ನೀನೆ ಧನ್ಯ ಪಾರ್ಥ ಜಯವ ಗಳಿಸಿದೊಡೆ ನೀನೆ ಧನ್ಯ ಧನಂಜಯ 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 ನೋಡು ಪಾರ್ಥ ಕೌರವೇಶ್ವರನ ಸೇನಾ ಶಿಬಿರವನ್ನು ವಾಸುದೇವ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನೊಂದು ಸಾರಿ ನೋಡುವೆನು. ನಿನ್ನ ಇಚ್ಛೆ ಪಾರ್ಥ. ದುರ್ಯೋಧನನ ಇದಕಾಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ನನ್ನ ಒಂದು ಸಾರಿ ತೋರಿಸು. ನಿನ್ನ ಇಚ್ಛೆ ಪಾರ್ಥ. ಅರ್ಜುನ, ಅಲ್ಲಿ ನೋಡು, ಕೌರವೇಶ್ವರನ ಚದುರಂಗ ಬಲ ಸಮೇತವಾದ ಸೈನ್ಯವು ಚಂಡಮಾರುತದಿಂದ ಉನ್ಮೀಲಿತವಾದ ಸಾಗರದಂತೆ ತೋರುತ್ತಿರುವುದು. ಇಲ್ಲಿ ನೋಡು, ಕೌರವೇಶ್ವರನು ತನ್ನ ಪ್ರಿಯರಾದ ಕರ್ಣ ದುಶ್ಯಾಸರನೊಡನೆ ತನ್ನ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಇರುವವನೇ ಸೌಬಲರಾಜ ಶಕುನಿ. ಇಲ್ಲಿ ಜಯದ್ರಥನ ಬಲಭಾಗದಲ್ಲಿ ಒಂದೇ ವಿಧವಾದ ಚದುರಶ್ವ ರಥದಲ್ಲಿ ಕುಳಿತಿರುವವರೇ ದುರ್ಯೋಧನನ ಉಳಿದ ಸಹೋದರರು. ಅವರ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳೂ ಇರುವರು. ಅವರೆಲ್ಲರ ರಕ್ಷಣೆಗೆಂದೇ ಧನುರ್ದಾಹಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ಆ ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಪಾರ್ಥ, ಪರಮಾತ್ಮ, ಇಲ್ಲಿ ನೋಡು, ಸ್ವರ್ಣಮಯವಾದ ಅಷ್ಟಾಶ್ವ ರಥಗಳ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾವ್ಯಕ್ತಿಯೇ ಭೀಷ್ಮನು. ಭೀಷ್ಮನು ನಿಮ್ಮ ಪಿತಾಮಹನು, ಭರತವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಮ್ಮೆ ವಂದಿಸು. ಆಜ್ಞೆ ಮಾಧವ. ಭೀಷ್ಮಾನ್ ಕುರುಪಿತಾಮಹ, ನಿಮಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ಏನಿದು? ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ.
ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ ಹಬ್ಬ, ಇದು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಏಕೆ ಪಾರ್ಥ ವಿಚಲಿತನಾಗಿರುವೆ? ಏನಾಯಿತು? ಪರಮಾತ್ಮ, ಬಯಬೇಕು ನಾನರಿಯೇ ಮಾಧವ. ಪರಮಾತ್ಮ, ಬಯಬೇಕು ನಾನರಿಯೇ ಮಾಧವ. ರಣಭೂಮಿಯನ್ನು ನೋಡಿ ಜಾರಿದೆ ಗಾಂಧೀವ. ಪರಮಾತ್ಮ, ರಣಭೂಮಿಯನ್ನು ನೋಡಿ ಜಾರಿದೆ ಗಾಂಧೀವ. ಭಯಬೇಕು ಮಾಧವ. ಕೃಷ್ಣ ಬಂಧು ಬಳಗದ ಮೋಹ, ಕೃಷ್ಣ ಮಧುಸೂದನ. ಬಂಧು ಬಳಗದ ಮೋಹ ಆರಿತೆ ರಣದ. ಬಂದು ಬಳಗದ ಮೋಹ ಆರಿದೆ ರಣದ. ವಧಿಸನೆ ನಾನಿವರ ಗುರು ಜನರ. ಪರಮಾತ್ಮ, ವಧಿಸನೆ ನಾನಿವರ ಗುರು ಜನರ. ವಧಿಸನೆ ನಾನಿವರ ಗುರು ಜನರ. ನಾನಿವರ ಗುರು ಜನರ. ಭಯಬೇಕು ನಾನರಿಯೇ ಮಾಧವ. ನನ್ನ ಭೂಮಿಯನ್ನು ನೋಡಿ ಜಾರಿದೆ ಗಾಂಧೀವ. ಪರಮಾತ್ಮ, ನನ್ನ ಭೂಮಿಯನ್ನು ನೋಡಿ ಜಾರಿದೆ ಗಾಂಧೀವ. ಭಯಬೇಕು ನಾನರಿಯೇ ಮಾಧವ. ಕೃಷ್ಣ ಮಾಧವ. ಪರಮಾತ್ಮ, ಏನು ಹೇಳಲಿ? ಅಂಗ ಪ್ರತ್ಯಂಗಗಳಲ್ಲಿಯೂ ಧಾರಣೆ. ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು. ಶರೀರದಲ್ಲಿ ಕಂಪನವೂ ರೋಮಾಂಚನವೂ ಹುಟ್ಟುತ್ತಿರುವುದು. ನನ್ನ ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ಕೃಷ್ಣ. ನಾನು ನೋಡುತ್ತಿರುವುದಾದರೇನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರೆಷ್ಟು ಜನರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದಾಗದು. 3 ಲೋಕದ ರಾಜ್ಯ ಸಾರ್ವಭೌಮ ಪದವಿಯ ಸಲುವಾಗಿ ಜ್ಞಾತಿವೇದಿಗೆ ಗುರು ಹಿಂಸೆಗೆ ಕೈ ಹಾಕಲಾರೇನು? ರಥವನ್ನು ಹಿಂತಿರುಗಿಸುವುದೇವಾ? ನನಗೆ ಯುದ್ಧವು ಬೇಡ. ಅರ್ಜುನ, ಇಂತಹ ವಿಷಮಾವಸಾರದಲ್ಲಿ ಈ ಕಶ್ಮಲಾಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಜನಿಸಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ.
ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಕುರುಪಿತಾಮಹ, ಆಚಾರ್ಯ ದ್ರೋಣನು ನನಗೆ ಅಸ್ತ್ರವಿದ್ಯೆಯನ್ನು ಹೇಳಿಕೊಟ್ಟವು ಗುರು ಹಿರಿಯರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ. ಗುರುವದೆಗಿಂತ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾ ವೃತ್ತಿಯೇ ಶ್ರೇಷ್ಠವಾದದ್ದು. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜ್ಯ ಲೋಭವನ್ನು ಅನುಭವಿಸುವ ಇಚ್ಛೆಯು ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನವದೆಯು ಸಮತವಲ್ಲ ದೇವಾ. ಯಾರು ಯಾರನ್ನು ವಧಿಸುವುದು ಪಾರ್ಥ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮಾನವರು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಜಿಸಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ಮಾನವನಿಗೆ ದೇಹಕ್ಕೆ ಬಾಲ್ಯ, ಯೌವನ, ವಾದಿತ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತವು ಸಹಜವಾದದ್ದು. ಅರ್ಜುನ, ಈ ಭೀಷ್ಮ, ದ್ರೋಣ, ನೀನು, ನಾನೂ ಸಹ ಹಿಂದೆ ಅನೇಕ ಬಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಈ ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತ್ಯುನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ನಡೆಯಬೇಕಾದ ಕಾರ್ಯಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಯುದ್ಧದ ಹೆಸರಿತ್ತಿದ್ದರೆ ನನ್ನ ಹೃದಯವು ಕಂಪಿಸತೊಡುವುದು. ದುಸ್ಸಹ ಸೈಕ್ಯದಿಂದ ಸರ್ವಾಂಗಗಳು ನಿಶ್ವೇಷಿತವಾಗುವವು. ನಾನು ಹೇಡಿಯಲ್ಲ, ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವಿಲ್ಲವೇ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಾಧರ್ಮ ಅವಲಂಬನವು ಅನರ್ಥಕಾರಿ ಎಂಬುದಾಗಿ ನೆನಪಿನಲ್ಲಿಡು. ಏಕೆಂದರೆ ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆನಿಸುವೆ. ನಿನ್ನಂಥ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರವು. ಶತ್ರುಗಳು ಏಡಿ ಎಂದು ಅಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಈ ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು? ಧರ್ಮನಾಶನವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೆ ದಾರಿಯನ್ನು ತೋರಿಸುವುದೇವಾ? ಪಾರ್ಥ, ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನು ಕರ್ಮತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನಾಚರಿಸು. ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳನ್ನು ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನೂ ಪಡೆಯುವೆ. ಹೇ ನೀ ದಿವ್ಯವಾಣಿಯಿಂದ ನನ್ನ ಹೃದಯ ಪ್ರಸ್ತುತ ಪ್ರಶ್ನೆಗಳನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಈ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ಹಿಂದೆ ನಾವಿಬ್ಬರೂ ಅನೇಕ ಬಾರಿ ಜನಿಸಿರುವೆವು. ಅವುಗಳ ನೆನಪು ನನಗಿರುವುದು, ನಿನಗೆ ನೆನಪಿಲ್ಲ. ನಾನು ಜನ್ಮಜಾರಹಿತನು, ಅವ್ಯಯಾತ್ಮಕನು, ಸಮಸ್ತ ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮ ಪತನವಾಗಿ ಅಧರ್ಮ ಉದ್ಧಾರವಾಗುವುದೋ ಆಗ ನಾನು ಇಹಲೋಕದಲ್ಲಿ ಜನ್ಮಾಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುರ್ಜನರ ನಾಶ, ಧರ್ಮ ಸಂಸ್ಥಾಪನೆ ಮಾಡುವುದೇ ನನ್ನ ಅವತಾರದ ಮುಖ್ಯ ಉದ್ದೇಶಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ಅದೇನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ನಾನು ಮಾಯಾ ಸ್ವರೂಪಿಯು. ಧರಿತ್ರಿ ಎಂದೆನಿಸಿ ಸರ್ವ ಪ್ರಪಂಚವನ್ನೇ ಧಾರಣೆ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ಸರ್ವ ಪ್ರಪಂಚವನ್ನೇ ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ
ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ಬಿಡುವೆನು. ಬಹುರೂಪಾತ್ಮಕವಾದ ಪ್ರಭಾವ ಪ್ರಳಯ ಉದಯ ವಿನಾಶಗಳಿಗೆ ನಾನೇ ಕಾರಣನು. ಸರ್ವಂತರ್ಯಾಮಿಯು ಸರ್ವಶ್ರೇಷ್ಠವೂ ಆದ ಪರಾಪರ ವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನೀರಿನಲ್ಲಿ ರಸಾತ್ಮಕನು ನಾನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ಮನುಷ್ಯರಲ್ಲಿನ ಪೌರುಷವು ನನ್ನದು. ವೇದಗಳಲ್ಲಿನ ಓಂಕಾರವು ನಾನು. ಸಮಸ್ತ ಭೂತಗಳಿಗೆ ಆದಿಕಾರಣನು ನಾನು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿನ ಸಾಮವು, ಪರ್ವತಗಳಲ್ಲಿನ ಮೇರು, ರುದ್ರರಲ್ಲಿನ ಶಂಕರನೂ ಆಗಿರುವೆನು. ಋಷಿಗಳಲ್ಲಿನ ಭೃಗುವೂ ಆಗಿರುವೆನು. ಪಾರ್ಥ, ಈ ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅವುಗಳಲ್ಲೊಂದಲ್ಪಾಂಶದಿಂದ ಈ ವಿಶ್ವ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳೂ ನಡೆಯುತ್ತಿರುವವು. ಪಾರ್ಥ, ಪರಮಾತ್ಮ, ನಿಮ್ಮ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ನನ್ನ ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸು, ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ಹೇ ಭರತವಂಶಜ, ಆವ ಚಿಂತನೆಯು ಬೇಡ ಪಾರ್ಥ. ಅವರವರ ಕರ್ಮಾನುಸಾರ ಭವಸಾಗರ ಪಾರ್ಥ. ಹುಟ್ಟಿದವ ಮರಣಿಸಲೇಬೇಕು, ಮರಣಿಸಿದವ ಮತ್ತೆ ಹುಟ್ಟಲೇಬೇಕು. ಕೊಲ್ಲುವವನು ನೀನಲ್ಲ, ಸಾಯುವವನವನಲ್ಲ. ಪರಿವರ್ತನೆ ಜಗದ ನಿಯಮ, ಇದುವೇ ನಿಸರ್ಗದ ಧರ್ಮ. ಸರ್ವ ಜೀವಾತ್ಮದಲ್ಲಿರುವ ಪರಮಾತ್ಮ ನಾನೇ. ಆದಿ ನಾನೇ, ಅಂತ್ಯ ನಾನೇ, ಅಚಿಂತ್ಯ ನಾನೇ, ಅಗಮ್ಯ ನಾನೇ, ಆತ್ಮ ನಾನೇ. ಸರ್ವ ಮೃಗ ಕಗ ನರ ಜೀವ ಸಂಕುಲವು ನನ್ನೊಳಗೆ. ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಭ್ಯುತ್ಥಾನಮಃ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ, ಸಂಭವಾಮಿ ಯುಗೆ ಯುಗೆ, ಸಂಭವಾಮಿ ಯುಗೆ ಯುಗೆ, ಯುಗೆ ಯುಗೆ, ಯುಗೆ ಯುಗೆ. ತಥಾಸ್ತು ಪಾರ್ಥ. ಇದೆಂತ ಭಯಾನಕ ರೂಪವಿದು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಲಿತವಾಗಿರುವ ಯೋಧರನ್ನೆಲ್ಲ ಒಂದೇ ಬಾರಿ ಆಕ್ರೋಶನ ಮಾಡಿ ನನ್ನ ಉದರದಲ್ಲಿಟ್ಟುಕೊಳ್ಳುವೆನು. ನೀನು ನೆಪ ಮಾತ್ರಕ್ಕೆ ನನಗೆ ಸಹಾಯಕನಾಗು, ಯುದ್ಧದಲ್ಲಿ ಜಯಶಾಲಿಯಾಗುವೆ. ಆಹಾ, ಇದೆಂತಹ ಭಯಾನಕ ರೂಪವಿದು. ಮಾನವ ಚಕ್ಷುಗಳಿಂದ ನೋಡಲಾರೆನು ಪ್ರಭು. ಕೈಕಾಲುಗಳು ಕಂಪಿಸುತ್ತಿರುವವು, ವಾಕಸ್ಫೂರ್ತಿಯಲ್ಲ. ನಾರಾಯಣ ಹರಿ ಕರಿಮುರಾರಿ ನೀನೇ ನನ್ನ ಪ್ರಾಣಗಲ್ಲ. ಪರಮಾತ್ಮ, ನಾರಾಯಣ ಹರಿ ಕರಿಮುರಾರಿ ನೀನೇ ನನ್ನ ಪ್ರಾಣಗಲ್ಲ. ಈ ಘೋರ
ಪರಿಭಯಾನಕ ನೋಡಲಾರೆನು ಪ್ರಭುವೇ. ಈ ಘೋರ ರೂಪವು ಪರಿಭಯಾನಕ ನೋಡಲಾರೆನು ಪ್ರಭುವೇ. ದಾರುಣ ಮಾಡು ಸೌಮ್ಯ ರೂಪವ ದಾರುಣ ಮಾಡು ಸೌಮ್ಯ ರೂಪವ ನಾರಾಯಣ ಕರುಣಾರಿ ನನ್ನ ಪ್ರಾಣದಕ ಪರಮಾತ್ಮ ವಾಸುದೇವ. ಅಕ್ಷಿಗಳಿಂದ ವಿಸಲಾರಿ ಮಾಧವ ನಿನ್ನ ಸಾಚ ದಶ ಅವತಾರವ. ಅಕ್ಷಿಗಳಿಂದ ವಿಸಲಾರಿ ಮಾಧವ ನಿನ್ನ ಸಾಚ ದಶ ಅವತಾರವ. ಲಕ್ಷೋಪಲಕ್ಷ ನಕ್ಷತ್ರದಲ್ಲಿ ಸಿದ್ಧಿಸಿದಂತ ಲಕ್ಷತೆಗೆ ಈ ಘೋರ ರೂಪವೇ ಸಾಕ್ಷಿ ಪ್ರಭು. ಲಕ್ಷೋಪಲಕ್ಷ ನಕ್ಷತ್ರದಲ್ಲಿ ಸಿದ್ಧಿಸಿದಂತ ಲಕ್ಷತೆಗೆ ಈ ಘೋರ ರೂಪವೇ ಸಾಕ್ಷಿ ಪ್ರಭು. ಲಕ್ಷ್ಮೀವಾದನೆ ಲಕ್ಷ್ಮೀಶ ನಿನ್ನ ಶರಣದಾಸರನು ರಚಿಸೋ ರಚಿಸೋ. ನಾರಾಯಣ ಕರುಣಿಸೋ ಲಕ್ಷ್ಮೀ. ಪರಮಾತ್ಮ ಭಯವನ್ನು ಬಿಡೋ ನನ್ನ ಪ್ರಾಣಸಖ, ನನ್ನ ಶಾಂತಮೂರ್ತಿಯ ದರ್ಶನವನ್ನು ಮಾಡು. ತಥಾಸ್ತು. ಆಜ್ಞೆ. ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಜಯ ಮಂಗಳಂ. ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಶುಭ ಮಂಗಳಂ. ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಜಯ ಮಂಗಳಂ. ಈಶ ಗಿರೀಶಗೆ ಜಯ ಮಂಗಳಂ. ಈಶ ಗಿರೀಶಗೆ ಜಯ ಮಂಗಳಂ. ಪಾರ್ವತಿ ರಮಣಗೆ ಶುಭ ಮಂಗಳಂ. ಪಾರ್ವತಿ ರಮಣಗೆ ಶುಭ ಮಂಗಳಂ. ಈಶ ಗಿರೀಶಗೆ ಜಯ ಮಂಗಳಂ. ಈಶ ಗಿರೀಶಗೆ ಜಯ ಮಂಗಳಂ. ಪಾರ್ವತಿ ರಮಣಗೆ ಮಂಗಳಂ. ಪಾರ್ವತಿ ರಮಣಗೆ ಮಂಗಳಂ. ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಜಯ ಮಂಗಳಂ. ಯಾದವರಾಯಗೆ ಜಯ ಮಂಗಳಂ. ಯಾದವರಾಯಗೆ ಜಯ ಮಂಗಳಂ. ಯದುಕುಲನಂದಗೆ ಶುಭ ಮಂಗಳಂ. ಯದುಕುಲನಂದಗೆ ಶುಭ ಮಂಗಳಂ. ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಜಯ ಮಂಗಳಂ. ಪಾರ್ವತಿ ರಮಣಗೆ ಶುಭ ಮಂಗಳಂ. ಯಾದವರಾಯಗೆ ಪಾರ್ವತಿ ಮತೆಯೇ ಶ್ರೀರಾಮಚಂದ್ರ ಪ್ರಭು की जय, जय माता की जय, जय स्वामी की जय, जय कर्नाटक माता की जय.